ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಸುಭಾಷಿತ ಈ ಹಣ ಸಂಪಾದನೆ ಬಗ್ಗೆ ತುಂಬಾ ಚೆನ್ನಾಗಿದೆ ಕೇಳಿ. ಈ ಯಾವಾಗ್ಲೂ ನಾವು ಈ ಸಂಪಾದನೆ ಮಾಡಕ್ಕೆ ಹಾತೊರಿತಾ ಇರ್ತೀವಲ್ಲ, ಇನ್ನೂ ಬೇಕು ಅನಿಸ್ತಾ ಇರುತ್ತಲ್ಲ. ಅದರಿಂದ ಹಣ ಸಂಪಾದನೆ ಮಾಡೋದು ಸುಲಭನಾ ಕಷ್ಟನಾ ಹಣದ ವಿಷಯವಾಗಿ ಸುಭಾಷಿತ ಕೇಳಿ ಎಷ್ಟು ಚೆನ್ನಾಗಿದೆ. ಏನಪ್ಪಾ ಅಂತಂದ್ರೆ, ಅರ್ಥಾನಾಂ ಅರ್ಜನೆ ದುಃಖಂ ಅರ್ಜಿತಾನಾಂ ಚ ರಕ್ಷಣೆ ಆಯೇ ದುಃಖಂ ವ್ಯಯೇ ದುಃಖಂ ದಿಕ್ ಅರ್ಥ ಕಷ್ಟ ಸಂಶಯ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅರ್ಥಾನಾಂ ಅರ್ಜನೆ ದುಃಖಂ, ಹಣ ಸಂಪಾದನೆ ಮಾಡುವಾಗ ನಿಜವಾಗ್ಲೂ ಕಷ್ಟಪಡಬೇಕು, ಬಹಳ ದುಃಖ ಆಗುತ್ತೆ, ಕಷ್ಟಪಡಬೇಕು ಅಲ್ಲ, ಸುಲಭವಾಗಿ ಸಿಗಲ್ಲ ಹಣ. ಹಣ ಸಿಗ್ಬೇಕು ಅಂದ್ರೂ ಕಷ್ಟಪಡ್ಬೇಕು. ಅರ್ಜಿತಾನಾಂಚ ರಕ್ಷಣೆ, ಆಯ್ತಪ್ಪ ದುಡ್ಡು ಬಂದ್ಬಿಡ್ತು, ದುಡ್ಡು ಬಂದ್ಮೇಲೆ ಅದನ್ನ ಕಾಪಾಡ್ಕೊಳ್ಳೋದು ಇನ್ನೊಂದು ದುಃಖ. ಯಾವಾಗ್ಲೂ ಹೆದರಿಕೆ ಅಲ್ಲ, ಯಾವಾಗ ಯಾರು ಹೊಡ್ಕೊಂಡ್ಬಿಡ್ತಾರೋ ದುಡ್ಡನ್ನ ಅಂತ, ಅದನ್ನ ರಕ್ಷಣೆ ಮಾಡೋದು ಕಷ್ಟ. ನೋಡಿ, ಆಯೇ ದುಃಖಂ ವ್ಯಯೇ ದುಃಖಂ, ಬಂದ್ರೂ ದುಃಖನೇ ಹಣ, ಹೋದ್ರೂ ದುಃಖನೇ, ಕರೆಕ್ಟ್ ಅಲ್ಲ? ಆಮೇಲೆ ಅದು ಇಟ್ಕೊಳ್ಳೋದು ದುಃಖನೇ, ಕಷ್ಟನೇ. ಆದ್ರಿಂದ ದಿಕ್ ಅರ್ಥಾಹ ಕಷ್ಟ ಸಂಶಯ, ಅಂದ್ರೆ ಈ ಹಣಕ್ಕೆ ನಿಜವಾಗ್ಲೂ ಧಿಕ್ಕಾರ ಇರ್ಲಿ, ಇದು ಯಾವಾಗ್ಲೂ ಬರೀ ಕಷ್ಟನೇ ಕೊಡತ್ತೆ ನಮ್ಗೆ. ಇದ್ರೂ ಕಷ್ಟ, ಹೋದ್ರೂ ಕಷ್ಟ, ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಂಡ್ಮೇಲೆ ಇನ್ನೂ ಕಷ್ಟ ಅಂತ ಈ ಸುಭಾಷಿತ ಎಷ್ಟೊಂದು ಚೆನ್ನಾಗಿದೆಯಲ್ಲ. ಇದು ಎಷ್ಟೊಂದು ಸತ್ಯವಾದ ಮಾತು ಅಲ್ವಾ ಸ್ನೇಹಿತರೆ? ಆದ್ರೆ ಇದು ಸತ್ಯ ಅಂತ ನಾವಂತೂ ಹಣ ಸಂಪಾದನೆ ಮಾಡೋದು ನಿಲ್ಸಲ್ಲ ತಾನೆ. ಹಣದ ಮೇಲಿನ ಆಸೆ ಅಂತೂ ಅಷ್ಟು ಬೇಗ ನಮಗ್ ಹೋಗಲ್ಲ ಅಲ್ವಾ? ಆದ್ರೆ ಇದು ನಮಗೆ ಮನಸ್ಸಲ್ಲಿ ಇಟ್ಕೊಳಕ್ಕೆ. ಆದ್ರಿಂದ ತುಂಬಾ ಕಷ್ಟಪಡೋದು ಬೇಡ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡೋಣ, ಸಂತೋಷವಾಗಿರೋಣ, ದುರಾಸೆ ಮಾಡ್ಕೊಳ್ಳೋದು ಬೇಡ ಅಂತ, ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.